ಎಲ್ಲರಿಗೂ ನಮಸ್ಕಾರ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಈ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಇದರ ವತಿಯಿಂದ ದಿನಾಂಕ 14/4/2025 ಸೋಮವಾರದಂದು ನಡೆಯುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ನಾವು ವಿದ್ಯಾನಿಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಯಾದವ ಕೊಣಾಜೆ ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿಯಿರುವಂತಹ ಶ್ರೀಯುತ ಯಾದವ್ ಕೊಣಾಜಿಯವರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ರೈಮನ್ ಕೋಣಾಜಿ ಅವರು ಕೂಡ ಇದ್ದಾರೆ. ಸದಾನಂದ ಮಾಡೂರು ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತಿ ಇದ್ದಾರೆ. ಶ್ರೀಮತಿ ಚಂದ್ರಿಕಾ ಮುಖ್ಯ ಉಪಾಧ್ಯಾಯರು ಕುಂಟಲಗುಳಿ ಶಾಲೆ, ತಮ್ಮೆಲ್ಲರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ, ಅದೇ ರೀತಿ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ, ಜೈ ಭೀಮ್ ಎಲ್ಲರಿಗೂ ವಂದಿಸುತ್ತಾ, ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಕೊಣಾಜೆ ಉಳ್ಳಾಲ ತಾಲೂಕು ವತಿಯಿಂದ ನಾವು ದಿನಾಂಕ 14/4/2025 ಸೋಮವಾರದಂದು ಹಸೇಗೋಲಿ ಕೇಂದ್ರ ಮೈದಾನ ಇಲ್ಲಿ ನಾವು ಪಂಚಮ ವರ್ಷದ ಆಚರಣೆಯನ್ನು ಆಚರಿಸುತ್ತಿದ್ದು, ಈ ಕಾರ್ಯಕ್ರಮದ ಪೂರ್ಣ ವಿವರವನ್ನೀಗ ಮುಂಚಿತವಾಗಿ ನಾನು ಒಮ್ಮೆ ತಮ್ಮಲ್ಲಿ ತಿಳಿಸುತ್ತಿರ್ತೇನೆ. ಏಕೆಂದರೆ ಈ ಕಾರ್ಯಕ್ರಮ ನಾವು ಆಚರಣೆ ಮಾಡುವಾಗ ಪ್ರತಿ ವರ್ಷ ಕೂಡ ಡಿಸೆಂಬರಲ್ಲಿ ನಾವು ಇದರ ಎಲ್ಲ ಚಿತ್ರಣಗಳನ್ನು ನಾವು ಒಂದುಗೂಡಿಸಿ ಹೆಚ್ಚು ಇದರಲ್ಲಿ ಶಾಲಾ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಹಾಗೂ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ, ಈ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ನಾವು ಈ ವರ್ಷ ಉಳ್ಳಾಲ ತಾಲೂಕು ಮತ್ತು ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಅಂತ ನಾವು ಆಯೋಜಿಸಿದ್ದೇವೆ. ಆಟೋಟ ಸ್ಪರ್ಧೆಗಳು ನಾವು ಉಳ್ಳಾಲ ತಾಲೂಕು ಮತ್ತು ಅದೇ ರೀತಿ ಮಂಗಳೂರು ತಾಲೂಕು ಕೂಡ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೈಮರಿ ವಿಭಾಗದವರಿಗೆ ಮಾತ್ರ ನಾವು ಆಯೋಜಿಸಿದ್ದು. ಅದರ ಜೊತೆಗೆ ನಾವು ಪ್ರಪ್ರಥಮವಾಗಿ ಅಂಬೇಡ್ಕರ ಅವರ ಕುರಿತು ಅವರ ವಿಷಯದ ಬಗ್ಗೆನೇ ಇಲ್ಲಿ 2 ಸ್ಪರ್ಧೆಗಳು ನಡೆಯುತ್ತವೆ. ಯಾವುದಂದರೆ ಒಂದು ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ, ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆ. ಇದು ಕಡ್ಡಾಯವಾಗಿರ್ತದೆ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅದಲ್ಲದೆ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ನಾವು ಸಂಗೀತ ಸ್ಫೂರ್ತಿ, ಬಾಲ್ ಪಾಸಿಂಗ್ ಮತ್ತು ಲಗೋರಿ, ವಾಲಿಬಾಲ್ ಮತ್ತು ಸೊಪ್ಪಿನಾಟ, ಕಬಡ್ಡಿ ಮತ್ತು ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ನಾವು ಒಟ್ಟಿಗೆ ಒಂದು 13 ಅಂಗನವಾಡಿ ಕೇಂದ್ರ ಮಕ್ಕಳಿದ್ದಾರೆ. ಅದಕ್ಕೆ ಸಹ ನಾವು 1ರಿಂದ 4ನೇ ತರಗತಿವರೆಗೆ ಯಾವ ಕ್ರೀಡೆಗಳು ಇರ್ತದೆ ಅದು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಕೂಡ ಆ ಆಟೋಟ ಸ್ಪರ್ಧೆ ಅನ್ವಯಿಸ್ತದೆ. ಅದಲ್ಲದೆ ಡ್ರಾಯಿಂಗ್ ಈ ವರ್ಷ ಅವರಿಗೆ ಕೊಟ್ಟಿಲ್ಲ ಅಂದರೆ ಏನಂದರೆ, ಈಗ ಈ ಸಲ ನಮಗೆ ತುಂಬ ಸ್ಕೂಲ್ಗಳು ಇರುವುದರಿಂದ ಅವರಿಗೆ
ಭಾವಚಿತ್ರಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ. ಹಾಗಾಗಿ ಹೆಚ್ಚು ಈ ಸಲ ನಮಗೆ ಟೋಟ್ಲ್ ವಿದ್ಯಾರ್ಥಿ ಅಂದರೆ ಸಾಧಾರಣ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ 2700 ವಿದ್ಯಾರ್ಥಿಗಳಿದ್ದಾರೆ. ಈ ಎಲ್ಲ ನಮಗೆ ಸಹಕಾರವನ್ನು ಕೊಟ್ಟಂತಹ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅವರಾಗಿರುವ HR ಈಶ್ವರ್ ಅವರು ಒಂದು ಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ನಾವು ಅವರಿಗೆ ಆ ಪತ್ರವನ್ನು ನೀಡಿದ ತಕ್ಷಣ ಅವರು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಹಾಗೆ ಅದಲ್ಲದೆ ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆ ನಾವು ಕುತ್ತಾರು 300 ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿ ವರ್ಷ ಈಗ 2 ವರ್ಷ ಅಲ್ಲೇ ಮಾಡಿದ್ದೇವೆ. ಬರುವ ವರ್ಷ ನಾವು ಅದನ್ನು ಕೊಣಾಜೆ ಪದವು ಶಾಲೆಯಲ್ಲಿ ನಾವು ಆಯೋಜಿಸಬೇಕಂತ ನಾವು ಇದು ನಿರ್ಧಾರ ಮಾಡಿದ್ದೇವೆ. ಅದು ಏಕೆಂದರೆ ಇಲ್ಲಿ ಕುತ್ತಾರಲ್ಲಿ ಇಟ್ಟರೆ ಒಂದು ಸ್ಕೂಲ್ ಮಕ್ಕಳಿಗೆ 2 ಬಸ್ಸಲ್ಲಿ ಬರೋದಕ್ಕಿಂತ 1 ಬಸ್ಸಲ್ಲಿ ಬರಲು ಅನುಕೂಲ ಆಗ್ತದೆ. ಕೊಣಾಜೆಯಲ್ಲಿ ಇಟ್ಟರೆ 2 ಬಸ್ಸಲ್ಲಿ ಬರಬೇಕಾಗ್ತದೆ. ಹಾಗೆ ಆ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಾವು ದಿನಾಂಕ 14/4/2021 25 ಸೋಮವಾರದಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ಮತ್ತು ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಈ ವರ್ಷ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ಹಾಗೂ ಸನ್ಮಾನ ಕೂಡ ನಾವು 21 ವಿದ್ಯಾರ್ಥಿಗಳಿಗೆ ಇಟ್ಟಿದ್ದೇವೆ. ಅದರಲ್ಲಿ ವಿವಿಧ ಶಾಲೆಗಳು ಭಾಗವಹಿಸಿ ವಿಜೇತರಾಗಿರುತ್ತಾರೆ. ಒಂದು ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಪದವು, ಹಿರಿಯ ಪ್ರಾಥಮಿಕ ಶಾಲೆ 300 ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ನ್ಯೂ ಪಡಪು, ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರ್ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಸೇಗೋಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಮಸೀದಿ ಬಳಿ ಬೋಳಿಯರ್ ಶಾಲೆ. ಇಷ್ಟು ವಿದ್ಯಾರ್ಥಿಗಳು ಈ ಶಾಲೆಯ ವಿದ್ಯಾರ್ಥಿಗಳು ವಿಜೇತರಾಗಿರುತ್ತಾರೆ. ಒಟ್ಟು 21 ವಿದ್ಯಾರ್ಥಿಯಲ್ಲಿ 2 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಇಬ್ಬರಿಬ್ಬರು ಹುಡುಗಿಯರು ಪಡೆದುಕೊಂಡಿರ್ತಾರೆ. ಹಾಗೆ ನಮಗೆ ನಾಡಿದ್ದು ಈ ಸಭಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಉಂಟು. ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಗಣೇಶ್ ಮ್ಯಾಂಗ್ಳೂರ್ ಮತ್ತು ರಿಷಲ್ ಇವರು ಮತ್ತು ರೈಮಾನ್ ಕೊಣಾಜೆ ಮತ್ತು ವಿಶೇಷ ಮನೋರಂಜನೆ ಇವರು ನಮ್ಮ ಸಾಮ್ ವರ್ಧನ್ ಬ್ಯಾಂಗ್ಳೂರು, ಜೂನಿಯರ್ ವಿಷ್ಣುವರ್ಧನ್ ಇವರ ತಂಡದಿಂದ ಕೂಡ ಉಂಟು. ಹಾಗೆ ರೈಮಾನ್ ಕೂಡ ನಮಗೆ ತುಂಬ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನೀಡ್ತಾ ಇದ್ದಾರೆ. ಈಗ ಕೂಡ ನಮ್ಮ ಜೊತೆಯಲ್ಲೇ ಪಾಲ್ದಾರರಾಗಿದ್ದಾರೆ ರಾತ್ರಿ ಹಗಲು ಕೂಡ. ಹಾಗೆ ಈ ಸಭಾ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಫರೀದ್ ಸಭಾಧ್ಯಕ್ಷರು, ವಿಧಾನಸೌಧ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ HR ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಂಗಳೂರು ವಲಯ, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುತ್ತಿದ್ದಾರೆ. ಹಾಗೆ ಈ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಯಾದವ್ ಅವರು ಪ್ರಾಸ್ತಾವಿಕ ಭಾಷಣವನ್ನು ನೆರವೇರಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಧರ್ KN ಅಧೀಕ್ಷಕರು, ಸರಕಾರಿ ಬಾಲಕರ ಬಾಲಮಂದಿರ, ಜಿಲ್ಲಾ ಮಕ್ಕಳ ರಕ್ಷಣಾ ವೇದಿಕೆ ಕೊಡಗು ಇವರು ಇದನ್ನು ನೆರವೇರಿಸಿಕೊಡ್ತಾರೆ. ಹಾಗೆ ಈ ವೇದಿಕೆಯಲ್ಲಿ ಉಪಸ್ಥಿತಿಯವರು ಹಲವು ಇಲಾಖೆಯ ಸಿಬ್ಬಂದಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವ ಶೌಕತ್ ಅಲಿ ಕೂಡ ಅವರಿದ್ದಾರೆ. ಹಾಗೆ ನಮ್ಮ ನ್ಯಾಯವಾದಿಯವರು ಆಗಿರುವ ಪ್ರತೀಶ್ ರಾವ್ ಕೂಡ ಅವರು ನಮ್ಮ ಈ ಸಮಿತಿಗೆ ತುಂಬ ಗೌರವಿಸುತ್ತಿದ್ದಾರೆ. ಹಾಗೂ ಶಾಲೆಯ ಮುಖ್ಯ ಉಪಾಧ್ಯಾಯರುಗಳು ಅವರು ಕೂಡ ನಮಗೆ ಸಹಕಾರವನ್ನು ಪ್ರತಿ ವರ್ಷ ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಿರುವ ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಮೊಹಮ್ಮದ್ ಲಿಬ್ಜತ್ ಇವರು ಕೂಡ ಇದ್ದಾರೆ. ಮತ್ತು ಹಲವು ಸಂಘ ಸಂಸ್ಥೆಗಳಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ರಿಜಿಸ್ಟರ್ಡ್ ವಿಟ್ಲ ಹಾಗೂ ಜೈ ಭೀಮ್ ಕಲಾ ತಂಡ ವಿಟ್ಲ ಹಾಗೂ ನಮ್ಮ ಕೊಯ್ನೂರು ಪ್ರಿಂಟಿಂಗ್ ಇವರು ಕೂಡ ಶುಭ ಕೋರ್ತಿದ್ದರು.
ಕೋರ್ತಾರೆ. ಹಾಗೆ ನಮ್ಮ ರಾಜೇಶ್ JM ಕುಂಪಲ ಸಿವಿಲ್ ಕಾಂಟ್ರಾಕ್ಟರ್, ಇವರು ಕೂಡ ಸಹಕಾರವನ್ನು ನೀಡಿರುತ್ತಾರೆ. ಹಾಗೂ ನಮ್ಮ ಶ್ರೀಮತಿಯಾದ ಸ್ವಾತಿ ಯಾದವ್, ಇವರು ಕೂಡ ನಮ್ಮಲ್ಲಿ ಇವರು ಸಮಿತಿಯಲ್ಲಿ ಸದಸ್ಯರು, ತುಂಬ ಸಹಕರಿಸ್ತಿದ್ದಾರೆ. ಹಾಗೂ ನಿಖಿತಾ ಗೊಲ್ಲಾರ, ಇವರು ಹಾವೇರಿಯವರು, ಇವರು ಕೂಡ ನಮಗೆ ತುಂಬ ಹಿಂದಿನ ವರ್ಷ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಹಾಗೂ ರತ್ನಾಕರ್ ಶೆಟ್ಟಿ, ಹಾಗೂ PWD ಕಾಂಟ್ರಾಕ್ಟರ್ ನಮ್ಮ ಇಮ್ತಿಯಾಜ್, ಹಾಗೂ ನಮ್ಮ ಖಾದರ್ ಸಾಮಾನಿಗೆ, ಹಾಗೂ ಗೋಪಾಲ್ ನಾಯ್ಕ್ ಅಂತ, ಇವರು MA ಸ್ಟೂಡೆಂಟ್ ಆಗಿದ್ದರು, ಈಗ BEd ಮಾಡ್ತಾಯಿದ್ದಾರೆ. ಇವರು ನಮ್ಮ ಈ ಸಮಿತಿಯಲ್ಲಿ ಸುಮಾರು 3 ವರ್ಷದಿಂದ ಸತತವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಿದ್ರು. ಹಾಗೆ ನಮ್ಮ ವೇದಿಕೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿರುವ ಚಂದ್ರಿಕಾ ಮೇಡಮ್ ಅವರಿದ್ದಾರೆ, ಕುಂಟಲ್ಗುರಿ ಶಾಲೆ, ಇವರೀಗ ನಿವೃತ್ತಿಯಾಗಿದ್ದಾರೆ. ಹಾಗಾಗಿ ನಮ್ಮ ಸಮಿತಿಯಲ್ಲಿ ಸಹ ಇವರು ತುಂಬ ಕಾರ್ಯಚಟುವಟಿಕೆಗಳನ್ನು ನೀಡಿದ್ದಾರೆ. ಹಾಗೂ ಎಲ್ಲ ರೀತಿಯಲ್ಲಿ ನಮಗೆ ಈಗ ಈ ಕಾರ್ಯಕ್ರಮಕ್ಕೆ ಶಾಮಿಯಾನವನ್ನು ಒದಗಿಸಿಕೊಡ್ತಾರೆ ರಿತೇಶ್ ಶೆಟ್ಟಿ ಕೊಣಾಜೆ, ಶ್ರೀದೇವಿ ಶಾಮಿಯಾನ ಮಾಲೀಕರು. ಹಾಗೂ ಸಭಾಧ್ಯಕ್ಷರ ವಾಹನ ಚಾಲಕರಾಗಿರುವ ಸುನಿಲ್ ಭೈರತಿ ಬೆಂಗಳೂರು, ಇವರು ನಮಗೆ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸಹಾಯವನ್ನು ಮಾಡಿರುತ್ತಾರೆ. ಹಾಗೂ ಪ್ರತಿ ವರ್ಷ ಕೊಯ್ನೂರು, ಇವರು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಶಾಸಕರಾಗಿರುವ ಶ್ರೀಯುತ UT ಖಾದರ್, ಇವರು ನಮಗೆ ಈ ಕಾರ್ಯಕ್ರಮವನ್ನು ಪ್ರಥಮ ಬಾರಿ ನಾವು 3ನೇ ವರ್ಷ ಆಚರಣೆ ಮಾಡುತ್ತಿರುವಾಗ ಇವರ ಹತ್ರ ಬಳಿ ಹೋಗಿ ನಾವು ಈ ಥರ ಒಂದು ಉಳ್ಳಾಲ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಹೇಳುವಾಗ ಪ್ರೋತ್ಸಾಹವನ್ನು ನೀಡಿ ಎಲ್ಲದರಲ್ಲಿ ನಮಗೆ ಸಹಕಾರವನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಹಾಗೂ ಅವರ ಕಚೇರಿಯಲ್ಲಿರುವ ಸಿಬ್ಬಂದಿಗಳಿಗೆ ಸಹ ನಾನು ಅವರನ್ನು ಸ್ವಾಗತಿಸುತ್ತೇನೆ. ಮತ್ತು ಕೊಣಾಜೆ ಗ್ರಾಮ ಪಂಚಾಯಿತಿ ಮತ್ತು ಮುನ್ನೂರು ಗ್ರಾಮ ಪಂಚಾಯಿತಿ, ಇದು ನಮಗೆ ಪ್ರತಿ ವರ್ಷ ಕೂಡ ನಾವು ಡಿಸೆಂಬರಲ್ಲಿ ನಮ್ಮ ಕಾರ್ಯಕ್ರಮದ ಪತ್ರಿಕೆಯ ಪತ್ರವನ್ನು ಕೊಟ್ಟಾಗ ಎಲ್ಲ ರೀತಿಯಲ್ಲಿ ಮುಂಚಿತವಾಗಿ ಸಹಕಾರ ಕೊಡುವ ಗ್ರಾಮ ಪಂಚಾಯಿತಿ ಅಂದರೆ ಮುನ್ನೂರು ಮತ್ತು ಕೊಣಾಜೆ ಗ್ರಾಮ ಪಂಚಾಯಿತಿ. ಈಗ ಈ ವರ್ಷ ನಾವು ಎಲ್ಲ ಗ್ರಾಮ ಪಂಚಾಯಿತಿ, ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಯು ನಮಗೆ ಸಹಕಾರವನ್ನು ನೀಡುತ್ತಾ ಇದ್ದಾರಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ನವಾಜ್ ಕೂಡ ಅವರು ನಮಗೆ ಅವರ ವೈಯಕ್ತಿಕವಾಗಿ ಸಹಕಾರವನ್ನು ನೀಡಿರುತ್ತಾರೆ. ಮತ್ತು ಇಮ್ತಿಯಾಜ್ ಮತ್ತು PW ಕಾಂಟ್ರಾಕ್ಟ್ ಇವರು ಸುಂದರಾಂಚನ್ ಕೂಡ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಭಾಷಣ ಸ್ಪರ್ಧೆಯಲ್ಲಿ ಪ್ರಬಂಧ ಸ್ಪರ್ಧೆಗೆ ನಾವು ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಆಯ್ಕೆ ಮಾಡಿರುತ್ತೇವೆ ಮುಂಚಿತವಾಗಿ. ಹಾಗೆ ಅವರ ಮಕ್ಕಳ ಪ್ರತಿಮೆಯನ್ನು ನೋಡಿ ನಾವು 21 ವಿದ್ಯಾರ್ಥಿಯನ್ನು ಈ ವರ್ಷ ನಾವು ಆಯ್ಕೆ ಮಾಡಿದ್ದೇವೆ. ಇದು ನಮಗೆ ಎಲ್ಲ ಊರಿನ ಜನರು ಸಹಕಾರ ಕೊಟ್ಟಿರುವುದರಿಂದ ಇಷ್ಟು ಜನರನ್ನು ನಾವು ಬಹುಮಾನ ನೀಡುವುದಕ್ಕೆ ಸಹಕಾರವಾಗಿರುತ್ತದೆ. ಈ ವರ್ಷ ಕೂಡ ನಾವು ಒಂದು ಅಂದಾಜು ಬಜೆಟ್ ಅಂದರೆ 5 ಲಕ್ಷ, ಹೋದ ವರ್ಷ ಕಳೆದ ಬಾರಿ ನಾವು ಮಾಡುವಾಗ 3 ಲಕ್ಷ ಬಜೆಟ್ನಲ್ಲಿ ನಾವು ಮಾಡಿದ್ದೇವೆ. ಅದಕ್ಕಿಂತ 1.5 ಲಕ್ಷ ಹೆಚ್ಚಿನ ಬಜೆಟನ್ನು ನಾವು ಈ ವರ್ಷ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ. ಮುಂದಿನ ವರ್ಷಕ್ಕೆ ನಮಗೆ ಎಲ್ಲರ ಸಹಕಾರ ಸಿಗುತ್ತದೆ ಅಂತ ಹೇಳಿಕೊಂಡು ನಾವು 10 ಲಕ್ಷದವರೆಗೆ ನಾವು ಬಜೆಟನ್ನು ಇದು ಮಾಡಿಕೊಂಡು ಕಾರ್ಯಕ್ರಮ ನಡೆಸ್ತೇನೆ ಅಂತ ನಾನು ಈ ಪತ್ರಿಕಾಗೋಷ್ಠಿ ಇದರಲ್ಲಿ ನಾನು ತಮಗೆ ತಿಳಿಸ್ತಾ ಇದ್ದೇನೆ. ಹಾಗೂ ಈಗ ನಾವು ಒಂದು ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿಯ ಮೊದಲು ನಮ್ಮಲ್ಲಿ ಒಂದು ಸಣ್ಣ ಕಚೇರಿ ಇತ್ತು. ಈಗ ನಾವು ದೊಡ್ಡ ಕಚೇರಿಯನ್ನು ರೆಡಿ ಮಾಡಿದ್ದೇವೆ, ಆದರೆ ಉದ್ಘಾಟನೆ ಆಗಿಲ್ಲ. 10% ಕಾಮಗಾರಿಯು ಬಾಕಿ ಇರುವುದರಿಂದ ಪೂರ್ಣ ಆದ ಕೂಡಲೇ ಶೀಘ್ರದಲ್ಲಿ ಈ ಕಾರ್ಯಕ್ರಮ ಆದ ತಕ್ಷಣವೇ 1 ತಿಂಗಳ ಒಳಗೆ ನಾವು ಆ ಕಚೇರಿಯನ್ನು
ಉದ್ಘಾಟನೆ ಮಾಡಲಿಕ್ಕೆ ಇದ್ದೇವೆ. ಆ ಕಚೇರಿಯಲ್ಲಿ ನಾವು ಮಾಡಿದಂಥ ಎಲ್ಲ ಸಮಾಜ ಸೇವೆ ಕಾರ್ಯಕ್ರಮದ್ದು ಎಲ್ಲ ವಿಷಯದ ಭಾವಚಿತ್ರಗಳು ಹಾಗೂ CD ಎಲ್ಲ ಅದರಲ್ಲಿ ನಮ್ಮ ಕಚೇರಿಯಲ್ಲಿ ಡಿಸ್ಪ್ಲೇ ಆಗಿ ನಾವು ಮಾಡಿದ್ದೇವೆ. ಹಾಗಾಗಿ ನಾವು ಇನ್ನು ಮುಂದಿನ ನಾಳೆದು ನಡೆಯುವ ಕಾರ್ಯಕ್ರಮಕ್ಕೆ ಪತ್ರಿಕೋಗೋಷ್ಠಿನವರು ಎಲ್ಲ ಪತ್ರಿಕೋಗೋಷ್ಠಿನವರು ಭಾಗವಹಿಸಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ವತಿಯಿಂದ ಧನ್ಯವಾದಗಳು. ಹಾಗೂ ನಮ್ಮ ಸದಸ್ಯರು ಈಗ ಒಂದೆರಡು ಮಾತುಗಳನ್ನು ಮಾತನಾಡುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ಇದರ ಸ್ಥಾಪಕ ಅಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಇಂದಿನ ನಾವು ಕಾರ್ಯಕ್ರಮದಲ್ಲಿ ಈ ಸಮಿತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸ್ತೇನೆ. ಇವರು ಹೇಳಬೇಕಂತ ಹೇಳಿದರೆ ಇವರ ಎಲ್ಲ ಚಟುವಟಿಕೆಗಳು ಚಿಕ್ಕ ಶಾಲಾ ಮಕ್ಕಳ ಮುಖೇನ ನಡೆಯುತ್ತೆ. ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿಕೊಂಡು ಇವರು ಆಗಾಗ ಶಾಲೆಗೆ ಭೇಟಿ ನೀಡುತ್ತಾ ಮಕ್ಕಳನ್ನು ಇವರೊಂದಿಗೆ ಒಗ್ಗೂಡಿಸುತ್ತಾ ಮುನ್ನಡೆಸ ಬಂದಿದ್ದಾರೆ. ಈ ಚಟುವಟಿಕೆಗಳಲ್ಲಿ ಸಾಧಾರಣವಾಗಿ ಇವರು ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲು ಶಾಲೆಗೆ ಒಂದು ಸುತ್ತೋಲೆಯನ್ನು ಕೊಟ್ಟು ಹೋಗಿರುತ್ತಾರೆ. ಅದರಂತೆ ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳು ಸೇರಿ ಈ ಕಾರ್ಯಕ್ರಮವನ್ನು ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿಕೊಂಡು ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಸ್ಥಾನಗಳನ್ನು ನೀಡುತ್ತಾ ಮಕ್ಕಳಿಗೆ ಇವರು ಉತ್ತಮ ಬಹುಮಾನಗಳನ್ನು ನೀಡುತ್ತಿದ್ದಾರೆ. ಇದೊಂದು ಸಂತೋಷದಾಯಕವಾದ ವಿಷಯ. ಅಲ್ಲದೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಜನ್ಮ, ಅವರ ಹುಟ್ಟುವಿನ ಬಗ್ಗೆ ಹಾಗೂ ಅವರ ಜೀವನ ಚರಿತ್ರೆಯ ಬಗ್ಗೆ ಮಕ್ಕಳಿಗೆ ಹೆಚ್ಚು ವಿಷಯಗಳನ್ನು ತಿಳಿಸಲು ಇವರು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಪುಟ್ಟ ಮಕ್ಕಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ರೇಖಾಚಿತ್ರಗಳನ್ನು ಮಾಡೋದು, ಮತ್ತು ಇವರು ಕೆಲವು ಚಿತ್ರಗಳನ್ನು ಶಾಲೆಗೆ ನೀಡ್ತಾರೆ, ಅದಕ್ಕೆ ಬಣ್ಣವನ್ನು ತುಂಬುವುದು, ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡಿ ಮಕ್ಕಳಲ್ಲಿರುವ ಜ್ಞಾನವನ್ನು ಇವರು ಏನು ಮಾಡ್ತಾರೆ, ಬೆಳಕಿಗೆ ತರ್ತಾರೆ. ಇದೊಂದು ಇವರ ಉತ್ತಮವಾದ ಕಾರ್ಯಕ್ರಮವಾಗಿರುತ್ತದೆ. ಅಲ್ಲದೆ ಪ್ರತಿ ವರ್ಷವೂ ಅತಿ ಬಡ ಮಕ್ಕಳನ್ನು ಇವರು ಶಾಲೆಯಲ್ಲಿ ಕಂಡುಹಿಡಿದು ಅವರಿಗೆ ಬೇಕಾದ ಸಮವಸ್ತ್ರ ಹಾಗೂ ಪುಸ್ತಕಗಳು, ಶಾಲೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು, ಪೆನ್ಸಿಲ್, ಪೆನ್ ಹಾಗೂ ಪುಸ್ತಕ, ಬ್ಯಾಗ್, ಕೆಲವು ಮಕ್ಕಳಿಗೆ ಕೊಡೆ ಇರುವುದಿಲ್ಲ ಅವರಿಗೆ ಕೊಡೆ, ಇಂಥ ಎಲ್ಲ ವಿವಿಧ ರೀತಿಯ ಸಹಕಾರಗಳನ್ನು ಇವರು ನಿಕಟವಾಗಿ ಶಾಲೆಯ ಸಂಪರ್ಕದಲ್ಲಿದ್ದುಕೊಂಡು ಮಾಡುತ್ತಾ ಬಂದಿರುತ್ತಾರೆ. ಅದಲ್ಲದೆ ಪ್ರತಿ ವರ್ಷವೂ ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ದಿನದಂದು ಇವರು ಉತ್ತಮ ಕಾರ್ಯಕ್ರಮವನ್ನು ಸಮಾಜ ಮುಖೇನ ಆಯೋಜಿಸಿಕೊಂಡು ಬಂದು ಇದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಈ ದಿನ ಎಲ್ಲ ಮಕ್ಕಳಿಗೆ ಅವರು ನಡೆಸಿದಂಥ ಕಾರ್ಯಕ್ರಮಗಳಲ್ಲಿ ಮಾಡಿಕೊಂಡ ಚಟುವಟಿಕೆಗಳನ್ನು ಇಟ್ಟುಕೊಂಡು ಮಕ್ಕಳನ್ನು ತಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೂ ಶಿಕ್ಷಕರನ್ನು ಆಗಮಿಸಿ ಕರೆದು ಆಹ್ವಾನಿಸಿ ಅವರು ಉತ್ತಮವಾದ ಮಕ್ಕಳಿಗೆ ಆ ದಿನ ಕಾರ್ಯಕ್ರಮಗಳನ್ನು ನೀಡುತ್ತಾರೆ ಹಾಗೂ ಮಕ್ಕಳನ್ನು ಇವರು ರಂಜಿಸ್ತಾರೆ. ಈ ಕಾರ್ಯಕ್ರಮವು ಇದೇ ಥರ ಮುಂದುವರಿಸಿಕೊಂಡು ಬಂದು ಇವರು ಸಮಾಜಕ್ಕೆ ಹಾಗೂ ಶಾಲೆಗಳಿಗೆ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ನೀಡಲಿ, ಇವರ ಎಲ್ಲ ಚಟುವಟಿಕೆಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿದ್ಯಾನಿಧಿ ಸಮಿತಿ ಉಳ್ಳಾಲ ಶ್ರೀಯುತ ಯಾದವ ಸೇಗಳು ಇವರ ನೇತೃತ್ವದಲ್ಲಿ ನಡೆಯುವಂಥ ಪಂಚಮ ವಾರ್ಷಿಕ ಆಚರಣೆ ವಿಶ್ವ ಜಾಡಿ ಮಹಾನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವ ಹಸೆಗೊಳಿಯ ಕೇಂದ್ರ ಮೈದಾನದಲ್ಲಿ 14ನೇ ತಾರೀಕು ಜರುಗಲಿದೆ. ಇದರಲ್ಲಿ ಏನಂದರೆ ವರ್ಷ ಪ್ರತಿ ಯಾದವರವರು
ಮಕ್ಕಳಿಗೆ ಬೇರೆ ಬೇರೆ ಕ್ರೀಡಾಕೂಟ ಇರ್ಬೋದು, ಬೇರೆ ಬೇರೆ ಸ್ಪರ್ಧೆ ಇರ್ಬೋದು. ಯಾಕಂದರೆ ಹಲವಾರು ಸ್ಕೂಲಲ್ಲಿ ಇರ್ಬೋದು, ಗೌರ್ಮೆಂಟ್ ಸ್ಕೂಲಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸ್ಪರ್ಧೆ ಇಟ್ಕೊಂಡು ಬೇರೆ ಬೇರೆ ನಮ್ಮ ನಮ್ಮ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸುವುದು, ಆ ಥರ ಬೇರೆ ಬೇರೆ ಪ್ರಬಂಧ ಇರ್ಬೋದು, ಕ್ರೀಡಾಕೂಟ ಎಲ್ಲ ಇಟ್ಕೊಂಡು ನಮ್ಮ ಮಕ್ಕಳು ಮುಂದೆ ಬರಬೇಕು. ಯಾಕಂದರೆ ಇವತ್ತಿನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚರಿತ್ರೆ ಇರ್ಬೋದು, ಕೆಲವು ಮಕ್ಕಳಿಗೆ ಅಂಬೇಡ್ಕರ್ ವಿಷಯದಲ್ಲಿ ಏನು ಗೊತ್ತಿರೋದಿಲ್ಲ. ಆ ಥರ ಈಗಿನ ಗೌರ್ಮೆಂಟ್ ಸ್ಕೂಲ್ ಸಹ ಎಲ್ಲ ಕೆಲವು ಮುಚ್ತಾ ಇದೆ. ಯಾಕೆ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾ ಇದೆ. ಯಾಕಂದರೆ ಈಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮುಚ್ಚಬಾರ್ದು, ಎಲ್ಲ ಅಂಬೇಡ್ಕರ್ ವಿಷಯದಲ್ಲಿ ಮಕ್ಕಳಿಗೆ ಗೊತ್ತಿರಬೇಕು. ಆ ಥರ ಎಲ್ಲ ಕ್ರೀಡಾಕೂಟ ಚಟುವಟಿಕೆಯಲ್ಲೆಲ್ಲ ಭಾಗಿಯಾಗಿ ಮಕ್ಕಳು ಇವತ್ತಿನ ಎಲ್ಲ ಭಾಗಿಯಾಗಿ ನಮ್ಮ ಅಂಬೇಡ್ಕರ್ ವಿಷಯದಲ್ಲಿ ಕುರಿತು ಎಲ್ಲ ಗೊತ್ತಿರಬೇಕು. ಆ ಥರ ಎಲ್ಲ ಸ್ಪರ್ಧೆಗಳು ನಮ್ಮ ಅಂಬೇಡ್ಕರ್ ಅವರ ನಮ್ಮ 143ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಸೆಗೋಳಿಯಲ್ಲಿ ಒಂದು ಕಾರ್ಯಕ್ರಮ, ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಆ ಥರ ನಮ್ಮ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಮಕ್ಕಳ ಸಭಾ ಕಾರ್ಯಕ್ರಮ, ನಮ್ಮ ಸ್ಪೀಕರ್ ಯು ಟಿ ಖಾದರ್ ಅವರ ಸ್ಪೀಕರ್ ಯು ಟಿ ಖಾದರ್ ಸಭಾ ಕಾರ್ಯಕ್ರಮ ಇರ್ಬೋದು. ವಿಶೇಷ ಏನಂದರೆ ಖಾಲಿ ಅದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ರೇಮನ್ ಕೋಣಾಜಿ ಬಳಗದಿಂದ ಒಂದು ಮಿಮಿಕ್ರಿ ಇರ್ಬೋದು, ಆ ಥರ ಜೂನಿಯರ್ ವಿಷ್ಣುವರ್ಧನ್ ಬೆಂಗಳೂರಿಂದ ಶಾವರ್ಧನ್, ಅದೇ ಥರ ನಮ್ಮ ಮಂಗಳೂರಿನ ಸೂಪರ್ ಸಿಂಗರ್ ಪ್ರಶಸ್ತಿ ಪಡೆದಂಥ ಮಂಗಳೂರಿನ ಯುವ ಗಾಯಕಿ ರಿಷಲ್ ಮೆಲ್ಬಾ ಕ್ರಿಸ್ತಾ ಬೆಂಗಳೂರಿನ ಗೋವಾ, ಆ ಥರ ಆಯೋಜಿಸಿದಂಥ ಸೂಪರ್ ಸಿಂಗರ್ 5ರ ವಿಜೇತ ರಿಷಲ್ ಮೆಲ್ಬಾ ಕ್ರಿಸ್ತಾ ಹೊಂದಿದ್ದಾರೆ. ಮಂಗಳೂರಿನ ಪ್ರಖ್ಯಾತ ಗಾಯಕಿ ರೋನಿ ಕ್ರಿಸ್ತಾ ಅವರ ಪುತ್ರಿಯಾದ ರಿಸಲ್ ಮೆಸ್ತಾ ಸಂತ ಅಲೋಸಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಥಮ PUC ಪಡೆದಿದ್ದಾರೆ. ಇವರ ಒಂದು ಕಾರ್ಯಕ್ರಮ ಸಹ ನಮ್ಮ ಕಾರ್ಯಕ್ರಮದಲ್ಲಿದೆ. ಮಂಗಳೂರಿನ ಯುವ ಗಾಯಕಿ ಇವರು ನಮ್ಮ ಗೋಪಾಲನ್ ಮಾಲ್ ಇವರು ಆಯೋಜಿಸಿದಂಥ ಸೂಪರ್ ಸಿಂಗರ್ 5ರ ವಿಜೇತರಾಗಿ ಹೊಮ್ಮಿದ್ದಾರೆ. ಪ್ರಶಸ್ತಿ ಪತ್ರ, 1 ಲಕ್ಷ ನಗದು ಬಹುಮಾನ ಹಾಗೂ ಇನ್ನಿತರ ಪುರಸ್ಕಾರದೊಂದಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಕನ್ನಡ ವಾಹಿನಿ ಸರಿಗಮ ಪದ ಇದರ ಸನ್ಮಾನಗೊಂಡು ಮಂಗಳೂರಿನ ಎಲ್ಲರ ಪತಾಕಿ ಹೊಡಿಸಿರುವಂಥ ಒಂದು ಜನರಿಗೆ ಪರಿಚಿತವಾದ ಒಂದು ವ್ಯಕ್ತಿ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ಗಣೇಶ್ ಮ್ಯಾಂಗ್ಳೂರು ಗಾಯಕ ಕೂಡ ಬರಲಿದ್ದಾರೆ. ತಾವೆಲ್ಲರೂ ಪತ್ರಿಕಾ ನಮ್ಮ ಬಂಧು ಮಿತ್ರರು ಬಂದು ನಮ್ಮ ಜೊತೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ತಾಲೂಕು ಇದರ ಸ್ಥಾಪಕರಾದಂತಹ ಶ್ರೀಯುತ ಯಾದವ ಕೋಣಾಜೆ ಇವರ ನೇತೃತ್ವದಲ್ಲಿ ಪಂಚಮ ವರ್ಷದ ಆಚರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ. ಈ ಒಂದು ಕಾರ್ಯಕ್ರಮವು ದಿನಾಂಕ 14/4/2025 ಸೋಮವಾರದಂದು ಹಸೆಗೋಳಿಯ ಕೇಂದ್ರ ಮೈದಾನದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಇತರ ವರ್ಗದ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿ ಈ ಒಂದು ಅಂಬೇಡ್ಕರ್ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಈ ಮೂಲಕ ನಾನು ವಿನಂತಿ ಮಾಡುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈಗಾಗಲೇ ವಿದ್ಯಾರ್ಥಿನಿಯರಿಗೆ ಆಟೋಟ ಸ್ಪರ್ಧೆಗಳು ನಡೆದಿದೆ. ಇದರ ಬಹುಮಾನ ವಿತರಣಾ ಕಾರ್ಯಕ್ರಮವು ಕೂಡ ಈ ದಿವಸ ನಡೆಯಲಿದೆ ಮತ್ತು ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಮನೋರಂಜನಾ ಕಾರ್ಯಕ್ರಮ ಕೂಡ ಈ ಒಂದು ಅಂಬೇಡ್ಕರ್ ಜಯಂತಿ ಸಭಾ ಕಾರ್ಯಕ್ರಮ
ನಡೆದ ನಂತರ ನಡೆಯಲಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕಾಗಿ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಳ್ಳಾಲ ಇದರ ವತಿಯಿಂದ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಉಳ್ಳಾಲ ಪ್ರೆಸ್ ಕ್ಲಬ್ ಇದರ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಂತಹ ಶ್ರೀಮತಿ ಚಂದ್ರಾವತಿ ಮುಖ್ಯೋಪಾಧ್ಯಾಯರು ಕುಂಟಲ ಕಲಾಶಾಲೆ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ರೈಮಂಡ್ ಕೋಣಜ್ಜೆ ಮತ್ತು ಸದಾನಂದ ಮಾಡೂರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಹಕರಿಸಿದ್ದೀರಿ. ತಮ್ಮೆಲ್ಲರನ್ನು